ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಆರೋಗ್ಯಕರವಾದ ರಾಗಿ ಪೇಡಾನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮುಂದೆ ಬರುವ ನನ್ನ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ರಾಗಿ ಪೇಡ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. 1 ಕಪ್ನಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಅದೇ ಅಳತೆಯಲ್ಲಿ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ ಚೂರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿನ ಈ ಥರ ತುರಿ ಮಾಡ್ಕೊಂಡ್ಬಿಟ್ಟು ಆನಂತರ ಮಿಕ್ಸಿಗೆ ಹಾಕಿ ಪುಡಿನ ಮಾಡಿದ್ದೀನಿ. ನೀವು ರೆಡಿಮೇಡ್ ಕೂಡ ಯೂಸ್ ಮಾಡ್ಬೋದು. ಸೊ 1 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇಷ್ಟಿದ್ರೆ ರಾಗಿ ಪೇಡ ರೆಡಿ ಆಗುತ್ತೆ, ಸೂಪರಾದ ರಾಗಿ ಪೇಡ. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ. ಸೊ ನಾನಿಲ್ಲಿ ಒಂದು ಪಾತ್ರೆಗೆ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ರಾಗಿ ಹಿಟ್ಟು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಒಂದು ಈ ಥರ ತಟ್ಟೆಗೆ, ರೌಂಡ್ ಆಗಿರೋ ತಟ್ಟೆಗೆ ನಾನು ಆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲ ಹಿಟ್ಟನ್ನು ಈ ಒಂದು ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ. ಸೊ ಈ ಥರ ಎಲ್ಲ ಹಿಟ್ಟನ್ನು ಪ್ಲೇಟಿಗೆ ಹಾಕಿದ ನಂತರ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ನೋಡಿ, ಈ ಥರ ಇದ್ರ ಮೇಲೆ ಒಂದು ಸ್ಟ್ಯಾಂಡನ್ನು ಕೂಡ ಇಟ್ಟಿದ್ದೀನಿ. ಈ ಸ್ಟ್ಯಾಂಡ್ ಮೇಲೆ ನಾನು ರಾಗಿ ಹಿಟ್ಟು ಹುರಿದು ಹಾಕ್ಕೊಂಡಿದ್ನಲ್ವ ಆ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಇಟ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದು ಹಬೆನಲ್ಲೇ ಈ ಥರ ಮುಚ್ಚಿ ಇಡೋಣ. ಈ ಹಿಟ್ಟು ಹಬೆನಲ್ಲಿ ಬೇಯೋಷ್ಟರಲ್ಲಿ ಮತ್ತೊಂದು ಪಾತ್ರೆನ ಗ್ಯಾಸಿನ ಮೇಲೆ ಇಟ್ಟಿದ್ದೀನಿ. ಸೊ ಆ ಪಾತ್ರೆಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಸ್ವಲ್ಪ ಗಟ್ಟಿತ್ತಲ್ವ, ಸೊ ಕರ್ಗಿದ ಮೇಲೆ ನಾನು ಅದಕ್ಕೆ ಗೋಡಂಬಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಸೊ ನೀವು ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಳ್ಬೋದು. ಸೊ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಸಣ್ಣ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸಾರಿ, ಗ್ಯಾಸ್ ಆಫ್ ಆಗಿತ್ತು, ಹಾಗಾಗಿ ನೋಡಿರಲಿಲ್ಲ. ಮತ್ತು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಗೋಡಂಬಿ ಹುರಿದ ನಂತರ ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ಗೋಡಂಬಿನೂ ತೆಗೆದ ನಂತರ ನಾನು ಅದೇ ಪಾತ್ರೆಗೆ 1 ಕಪ್ನಷ್ಟು, ಅಂದರೆ ಒಂದು ದೊಡ್ಡ ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಕರಗೋಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಎಲ್ಲ ಬೆಲ್ಲನೂ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಇದು ಪಾಕ ಒಂದೆಳೆ ಪಾಕ ಮಾಡ್ಕೋ ಅವಶ್ಯಕತೆ ಇಲ್ಲ. ಸೊ ಒಂದು ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಸೊ ನೋಡಿ, ಬೆಲ್ಲ ಕರಗಿತು. ಇವಾಗ ನಾವೇನು ಹಬೆದಲ್ಲಿ ಇಟ್ಟಿದ್ವಲ್ಲ ರಾಗಿ ಹಿಟ್ಟು, ಆ ರಾಗಿ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಆಗಬೇಕು. ಈ ಥರ ಆದರೆ ಪೇಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು, ಎಲ್ಲ ಹಿಟ್ಟನ್ನು ಒಂದೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲದ ಪಾಕಕ್ಕೆ ನಾನು ಈ ಒಂದು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಇದೇ ಥರ ಎಲ್ಲ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಎಲ್ಲನೂ ಮಿಕ್ಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಟೈಮ್ಗೆ ನಾನು ಹುರಿದಿಟ್ಕೊಂಡಿರೋ ಗೋಡಂಬಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಗ್ಯಾಸ್ ಆನ್ ಇಟ್ಟು ಈ ಥರ ಬಿಸಿ ಮಾಡೋದ್ರಿಂದ ಪೇಡ ಸರಿಯಾಗಿ ಬರೋದಿಲ್ಲ, ಹಾಗಾಗಿ. ಸೊ ನೋಡಿ, ಈ ಥರ ಆದರೆ ಪೇಡ ಮಾಡಲಿಕ್ಕೆ ರೆಡಿ ಆಯಿತು. ನಾನು ಒಂದು 2 ನಿಮಿಷ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. 2 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ರಾಗಿ ಹಿಟ್ಟನ್ನು ಹುರಿದ್ಬಿಟ್ಟು ಹಬೆನಲ್ಲಿ ಇಟ್ಟಿರ್ತೀವಲ್ವ, ಸೊ ಹಾಗಾಗಿ ಇದು ಬೆಲ್ಲದಲ್ಲಿ ಹಾಕಿದ ತಕ್ಷಣ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾದರೆ ಸಾಕು. ತುಂಬ ಹೊತ್ತು ಬೆಲ್ಲದಲ್ಲಿ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ ನೋಡಿ. ಇವಾಗ ನಾನು ಈ ಥರ ಉಂಡೆನ ಮಾಡಿಬಿಟ್ಟು ಪೇಡಾನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಆ ಆಕಾರದಲ್ಲಿ ನೀವು
ಈ ಒಂದು ರಾಗಿ ಪೇಡನ ಮಾಡ್ಕೊಳ್ಬೋದು. ಸೊ ನಾನು ಈ ಥರ ಉದ್ರಕ್ಕೆ ಮಾಡ್ತಾ ಇದ್ದೀನಿ ನೋಡ್ಬೋದು. ಸೊ ಇದನ್ನು ಇವಾಗ ನಾನು ಪುದನಿ ತುರಿನ ತೊಗೊಂಡಿದ್ರಲ್ವ, ಸೊ ಆ ಪುದನಿ ತುರಿಗೆ ಹಾಕೋತಾ ಇದ್ದೀನಿ. ಎಲ್ಲ ಪೇಡನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ. ರೆಡಿ ಮಾಡ್ಕೊಂಡ ನಂತರ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನೀವು ಕೂಡ ಈ ಥರ ರಾಗಿ ಪೇಡನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕಂತೂ ಇನ್ನೂ ಒಳ್ಳೆಯದು. ಸೊ ಆಲ್ರೆಡಿ ನಾನು ರಾಗಿ ಬರ್ಫಿನ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ನೋಡ್ಬೋದು ರಾಗಿ ಪೇಡ ಕಂಪ್ಲೀಟ್ ಆಗಿ ರೆಡಿ ಆಯಿತು. ಯಾವ ಥರ ಕಾಣ್ತಿದೆ ಅಂತ ನೋಡ್ಬೋದು. ಸೊ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿಲ್ಲ, ಅಂದರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಟೇಸ್ಟ್ಗಂತೂ ಸೂಪರಾಗಿಯೇ ಇತ್ತು. ಸೊ ನೀವು ಕೂಡ ಈ ಒಂದು ರಾಗಿ ಪೇಡ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.